ಒಂದು ಊರಿನಲ್ಲಿ ನಂದನ್ ವಂದನ್ ಅಂತ ಇಬ್ಬರು ಕಟ್ಟಿಗೆ ಕತ್ತರಿಸೋರು ಇದ್ದರು. ನಂದನ್ ಕಷ್ಟಜೀವಿ. ಅವನು ಬೇಗ ಬೆಳಗ್ಗೆ ಹೇಳುತ್ತಿದ್ದ, ದಿನಪೂರ್ತಿ ಕಟ್ಟಿಗೆ ಕತ್ತರಿಸುತ್ತಿದ್ದ. ಸಂಜೆ ಹೊತ್ತಿಗೆ ಅವನು ಕಟ್ಟಿಗೆ ತಗೊಂಡು ಮನೆಗೆ ಬರುತ್ತಿದ್ದ. ವಂದನ್ ಸೋಂಬೇರಿಯಾಗಿದ್ದ. ಅವನು ಸೂರ್ಯ ನೆತ್ತಿಗೆ ಬಂದ ಮೇಲೆ ಏಳುತ್ತಿದ್ದ ಮತ್ತು ತುಂಬ ಕಡಿಮೆ ಕಟ್ಟಿಗೆಗಳನ್ನು ತರುತ್ತಿದ್ದ. 1 ವರ್ಷಗಳ ನಂತರ ನಂದನ್ ತನ್ನ ಶ್ರಮದಿಂದ ಸ್ವಲ್ಪ ಹಣವನ್ನು ಸಂಪಾದಿಸಿದ್ದ. ಅವನು ತನ್ನ ಮನೆಯನ್ನು ದೊಡ್ಡದಾಗಿ ಮತ್ತು ಸುಂದರವಾಗಿ ಮಾಡಿಕೊಂಡಿದ್ದ. ಆದರೆ ವಂದನ್ ಹೇಗಿದ್ದನೋ ಹಾಗೇ ಇದ್ದ. ಸ್ವಲ್ಪ ದಿನಗಳ ನಂತರ ನಂದನ್ ಮದುವೆ ಮಾಡಿಕೊಂಡ. ಆದರೆ ವಂದನ್ಗೆ ಹೊಟ್ಟೆ ಉರಿ ಶುರುವಾಯಿತು. ಮತ್ತೆ ನಾನು ಇಬ್ಬರು ಮರ ಕಡಿಯೋರು. 1 ವರ್ಷದಲ್ಲಿ ಇಷ್ಟೆಲ್ಲ ಮಾಡ್ಕೊಂಬಿಟ್ಟ. ನಾನು ಮಾತ್ರ ಹಂಗೆ ಇದ್ದೀನಿ. ಖಂಡಿತ ಅವನಿಗೇನೋ ಒಂದು ರಹಸ್ಯ ಗೊತ್ತಿದೆ. ಏನು ಜಾದವ್ ಮಾಡ್ತಾನೆ ಅಂತ ಗೊತ್ತಾಗಬೇಕಲ್ಲ ಇವನು. ಮದುವೆ ಆದಮೇಲೂ ಕೂಡ ನಂದನ್ ಬೆಳಗ್ಗೆನೇ ಬೇಗ ಏಳ್ತಿದ್ದ. ಕಟ್ಟಿಗೆ ಕತ್ತರಿಸೋಕೆ ಅಂತ ಹೋಗ್ತಾ ಇದ್ದ. ಹೊರಟ್ಬಿಟ್ರು ಮಹಾರಾಜರು. ಇವ್ರಿಗಂತೂ ಸ್ವಲ್ಪನೂ ಶಾಂತಿ ಇಲ್ಲ. ನಾನಂತೂ ಆರಾಮಾಗಿ ಹೋಗ್ತೀನಪ್ಪ. ಮತ್ತೆ ವಂದನ್ ಮಲ್ಕೊಂಡ್ಬಿಟ್ಟ. ನಂದನ್ ಹೋಗ್ತಾ ಹೋಗ್ತಾ ಒಂದು ನದಿ ಕಿಲಾರ ಹತ್ತಿರ ತಲುಪಿದ. ಈ ಮರ ತುಂಬಾನೇ ಚೆನ್ನಾಗಿದೆ ಮತ್ತು ಇದರ ಕಟ್ಟಿಗೆ ಕೂಡ ದೊಡ್ಡದಾಗಿದೆ. ಇದನ್ನ ನಾನು ಕತ್ತರಿಸ್ತೀನಿ. ನಂದನ್ ಮರದ ಮೇಲೆ ಹತ್ತಿದ. ಒಂದು ಕೊಂಬೆಯನ್ನು ಕತ್ತರಿಸೋದಕ್ಕೆ ಶುರು ಮಾಡಿದ. ಕತ್ತರಿಸ್ತಾ ಅವನ ಕೈಯಿಂದ ಕೊಡಲಿ ಜಾರಿ ಹೋಯಿತು. ಆ ಕೊಡಲಿ ನೀರೊಳಗೆ ಮುಳುಗಿ ಹೋಯಿತು. ಅಯ್ಯಯ್ಯೋ, ಇಲ್ಲ. ಅವನು ಮರದಿಂದ ಕೆಳಗಡೆ ಇಳಿದ ಮೇಲೆ, ನನ್ನ ಹತ್ರ ಒಂದೇ ಒಂದು ಕೊಡ್ಲಿ ಇತ್ತು. ಈಗ ನಾನು ಏನ್ ಮಾಡ್ಲಿ? ಮರನ ಹೇಗೆ ಕತ್ತರಿಸ್ಲಿ? ಮರ ಕತ್ತರಿಸ್ಲಿಲ್ಲ ಅಂದ್ರೆ ನಂದನ್ಗೆ ಬೇಸರವಾಯಿತು. ಅದಕ್ಕೆ ಅವನು ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ. ಏ ಜಯದೇವ, ನನಗೆ ಸಹಾಯ ಮಾಡು. ಆಗ ನಂದನ್, ನನ್ನಿಂದ ಏನು ಸಹಾಯ ಆಗಬೇಕು ನಿನಗೆ? ನನ್ನ ಕೊಡ್ಲಿ ನೀರಿನ ಒಳಗಡೆ ಮುಳುಗೋಗಿದೆ. ನೀವು ಕೃಪೆ ತೋರಿ ಅದನ್ನ ತಂದುಕೊಡಿ. ನನಗೆ ಆ ಕೊಡ್ಲಿ ತುಂಬಾನೇ ಬೆಲೆ ಬಾಳುವಂಥದ್ದು. ಜಯದೇವ ನೀರಿನ ಒಳಗಡೆ ಹೋದ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಅವರು ಚಿನ್ನದ ಕೊಡಲಿಯನ್ನು ತಂದರು. ಇಗೋ ತಗೋ ನಂದನ್, ನಿನ್ನ ಕೊಡಲಿ. ಇದು ನನ್ನ ಕೊಡಲಿ ಅಲ್ಲ, ಇದು ಚಿನ್ನದ ಕೊಡಲಿ. ನೀವು ನನಗೆ ನನ್ನ ಕೊಡಲಿ ತಂದುಕೊಡಿ. ಜಲದೇವ ಮತ್ತೆ ನೀರಿನ ಒಳಗಡೆ ಹೋದ. ಸ್ವಲ್ಪ ಹೊತ್ತಿನ ನಂತರ ಈ ಬಾರಿ ಬೆಳ್ಳಿಯ ಕೊಡಲಿ ಅವರ ಹತ್ತಿರ ಇತ್ತು. ಅದನ್ನು ತೆಗೆದುಕೊಂಡು ಬಂದು ತೋರಿಸಿದರು. ಹಾಗಾದರೆ ಬಹುಶಃ ಇದು ನಿನ್ನ ಕೊಡಲಿಯೇ ಇರಬೇಕು. ಇಲ್ಲ ಜಲದೇವ, ಇದಂತೂ ಬೆಳ್ಳಿಯ ಕೊಡಲಿ. ನನ್ನ ಕೊಡಲಿ ಅಂತೂ ಕಟ್ಟಿಗೆಯಿಂದ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟಿತ್ತು. ಈ ಬಾರಿ ಮತ್ತೊಮ್ಮೆ ನೀರಿನ ಒಳಗಡೆ ಹೋಗಿ ಜಲದೇವ ನಂದನನ ಕೊಡಲಿಯನ್ನು ತಂದರು. ನಂದನ ತನ್ನ ಕೊಡಲಿಯನ್ನು ನೋಡಿ ತುಂಬಾ ಖುಷಿಯಿಂದ, ಇದು ನಂದೇನೆ. ಇದನ್ನ ತಗೋ, ಆದರೆ ಇದನ್ನ ನನಗೆ ಹೇಳು. ನೀನೇ ಹೇಳಿದ್ದೆ ನನ್ನ ಕೊಡಲಿ ತುಂಬಾ ಬೆಲೆ ಬಾಳುತ್ತೆ ಅಂತ. ಆಗಿದ್ಮೇಲೆ ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಯನ್ನು ಯಾಕೆ ತಗೊಳ್ಳಿಲ್ಲ? ನನ್ನ ಕೊಡ್ಲಿ ತುಂಬಾ ಬೆಲೆ ಬಾಳುತ್ತಂದೆ. ಇದಿಲ್ಲ ಅಂದ್ರೆ ನಾನು ಕಟ್ಟಿಗೆ ಕತ್ತರಿಸೋಕೆ ಆಗೋದೇ ಇಲ್ಲ. ಈ ಕೊಡ್ಲಿ ಇದೆಯಲ್ಲ, ಇದು ನನ್ನ ಜೀವನದ ಒಂದು ಭಾಗ. ತುಂಬಾ ಒಳ್ಳೆಯದು ನಂದ. ಶ್ರಮನ ನೀನು ನಿನ್ನ ಜೀವನದ ಒಂದು ಭಾಗ ಅಂದುಕೊಂಡಿದ್ದೀಯ. ಮತ್ತೆ ನಿನ್ನಲ್ಲಿ ಅತಿಹಾಸೆಯ ಭಾವನೆ ಕೂಡ ಇಲ್ಲ. ಇದನ್ನು ತಗೋ. ಈ ಚಿನ್ನ ಮತ್ತು ಬೆಳ್ಳಿಯ ಕೊಡ್ಲಿ ನಿನ್ನ ಸ್ವಚ್ಛ ಮನಸ್ಸಿನ ಉಪಹಾರ. ಸದಾ ಸಂತೋಷವಾಗಿರು. ನಂದನ್ ಕೊಡಲಿಗಳನ್ನು ತೆಗೆದುಕೊಂಡು ಜಲದೇವನಿಗೆ ನಮಸ್ಕರಿಸುತ್ತಾನೆ. ಆಗ ಜಲದೇವ ನೀರಿನ ಒಳಗಡೆ ಮತ್ತೆ ಹೋಗಿಬಿಡುತ್ತಾರೆ. ನಂದನ್ ಕೈಯಲ್ಲಿ ಚಿನ್ನದ ಕೊಡಲಿಯನ್ನು ನೋಡಿದ ವಂದನ್ ಆಶ್ಚರ್ಯಗೊಳ್ಳುತ್ತಾನೆ. ಅವನು ಆತನನ್ನು ಹಿಂಬಾಲಿಸುತ್ತಾನೆ. ನಂದನ್ ತನ್ನ ಪತ್ನಿಗೆ ಹತ್ತಿರ ಚಿನ್ನದ ಮತ್ತು ಬೆಳ್ಳಿಯ ಕೊಡಲಿಯ ಬಗ್ಗೆ ಎಲ್ಲ ಹೇಳುತ್ತಾನೆ. ವಂದನ್ ಕಿಟಕಿಯಿಂದ ಎಲ್ಲ ಕೇಳಿಸಿಕೊಳ್ಳುತ್ತಾನೆ. ಹಾಗಾದ್ರೆ ಇದಾ ವಿಷಯ? ನಾನು ಕೊಳದ ಹತ್ತಿರ ಹೋಗ್ಬಿಟ್ಟು ಚಿನ್ನದ ಕೊಡಲಿ ತಗೊಂಡು ಬರ್ತೀನಿ. ವಂದನ್ ನದಿ ಹತ್ತಿರ ಬಂದ. ಮತ್ತೆ ಅವನ ಕೊಡಲಿಯನ್ನ ನೀರಿನಲ್ಲಿ ಎಸೆದು ಬಿಟ್ಟ. ಮತ್ತೆ ಅಲ್ಲೇ ಕೂತುಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ. ಹೇಳು ವಂದನ್, ನನ್ನನ್ನು ಏತಕ್ಕೆ ನೆನೆಸಿಕೊಂಡೆ? ನನ್ನ ಕೊಡ್ಲಿ ಕೈಯಿಂದ ಜಾರಿ ಕೊಳದಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಅದನ್ನು ನನಗೆ ವಾಪಸ್ ಕೊಟ್ಟು ಬಿಡಿ. ಜಲದೇವ ನೀರಿನ ಒಳಗಡೆ ಹೋಗಿ ಅವನು ತನ್ನ ಕೊಡಲಿಯನ್ನು ತಂದು ವಾಪಸ್ ಕೊಟ್ಟ. ಇದು ತಗೋ ನಂದನ್, ನಿನ್ನ ಕೊಡಲಿ. ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ಜಲದೇವ ಮತ್ತೆ ನೀರಿನ ಒಳಗೆ ಹೋಗಿ ಮತ್ತೆ ಬೆಳ್ಳಿ ಕೊಡಲಿಯನ್ನು ತಂದ. ವಂದನ್ ಮತ್ತೆ ನಿರಾಕರಿಸಿಬಿಟ್ಟ.
ಮತ್ತೆ ಜಲದೇವ ತಂದ ಒಂದು ಚಿನ್ನದ ಕೊಡಲಿ. ಒಂದನ್ನು ಆಗ ಖುಷಿಯಾಗಿ ಹೇಳಿದ, ಹಾ, ಇದೇ ನನ್ನ ಕೊಡ್ಲಿ. ನಿನಗೆ ತುಂಬ ಅತಿ ಆಸೆ ಇದೆ ಒಂದನ್, ನೀನು ನನ್ನ ಹತ್ರ ಸುಳ್ಳು ಹೇಳಿದೆ. ಹಾಗಂತ ಹೇಳಿ ಜಲದೇವ ನೀರಿನೊಳಗೆ ಹೋಗಿಬಿಟ್ರು. ನಾನು ಕೊಡ್ಲಿ, ನಾನು ಕ್ಷಮಿಸ್ಬಿಡ್ರಿ. ಒಂದನಿಗೆ ಸುಳ್ಳು ಹೇಳಿದ್ದಕ್ಕೆ ಶಿಕ್ಷೆ ಕೊಟ್ಟರು, ನಂದನಿಗೆ ನಿಜ ಹೇಳಿದ್ದಕ್ಕೆ ಬಹುಮಾನ ಕೊಟ್ಟರು. ಅದಕ್ಕೆ ಹೇಳೋದು, ದುರಾಸೆ ತುಂಬ ಕೆಟ್ಟ ಅಭ್ಯಾಸ.